ಮಿಥುನ ರಾಶಿಯವರು ಹೇಗಿದೆ? ಮಿಥುನ ರಾಶಿಯವ್ರಿಗೂ ಈ ವರ್ಷ ಪೂರ್ತಿ ಖಂಡಿತವಾಗಿ ಶುಭ ಫಲ ಕಂಡು ಬರ್ತಾ ಇದೆ. ಆದರೆ ಈ ವರ್ಷ ಪ್ರಾರಂಭದಲ್ಲೇ ಮಿಥುನ ರಾಶಿಯಲ್ಲಿ ಕುಜ ಇರೋದ್ರಿಂದ ಅವರು ಸಂಚಾರ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಸಹೋದರ ಮತ್ತು ಸಹೋದರಿ ಸಂಬಂಧಪಟ್ಟಂತಹ ಕೆಲವೊಂದು ವಾದ ವಿವಾದಗಳಿಂದ ಸಂಬಂಧದಲ್ಲಿ ಸಾಕಷ್ಟು ಬಿರುಕು ಬರುವಂಥ ಒಂದು ಸಾಧ್ಯತೆಗಳು ಈ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕಂಡು ಬರ್ತಾ ಇದೆ. ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ಚಲನಚಿತ್ರ ರಂಗದಲ್ಲಿರುವಂಥವ್ರಿಗೆ ಈ ವರ್ಷ ಸ್ವಲ್ಪ ಸಣ್ಣ ಪುಟ್ಟ ಅಗ್ನಿಯವಘಡಗಳು ಜರುಗಬಹುದು. ಹಾಗೆ ಮಿಥುನ ರಾಶಿಯಲ್ಲಿ ನಡೆಯುವಂಥ ಒಂದು ಕಂಪನೀಸ್ ಇರ್ಬೋದು, ಅವರಿಗೆಲ್ಲ ಸ್ವಲ್ಪ ಅಗ್ನಿಯವಘಡಗಳು ಹೆಚ್ಚಾಗಿ ಅಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ತೊಡಕುಗಳಾಗ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ಈ ವರ್ಷ ಪೂರ್ತಿ ಮಿಥುನ ರಾಶಿ ಹುಟ್ಟಿರುವಂಥ ವಿದ್ಯಾರ್ಥಿಗಳು ಈ ವರ್ಷ ಪೂರ್ತಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮುಂದುವರಿಸಿ ಖಂಡಿತವಾಗಿ ನಿಮಗೆ ವಿದ್ಯೆಯಲ್ಲಿ ಬರುವಂಥ ಭಂಗ ಖಂಡಿತ ದೂರ ಆಗುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥ ಭೂ ವ್ಯಾಪಾರಿಗಳಿಗೆ ಸ್ವಲ್ಪ ಎಲ್ಲೋ ಒಂದು ಹಣವನ್ನು ಹಾಕಿ ಸ್ವಲ್ಪ ತಗಲಾಕೊಳ್ಳುವಂಥ ಒಂದು ಸಾಧ್ಯತೆ ಹೆಚ್ಚಾಗಿ ಕಂಡು ಬರೋದ್ರಿಂದ ನೀವು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.